ಹಾಸನದ ಸಾಹಿತ್ಯ ಸಂಘಟನೆಯ 288ನೇ ಮನೆ ಮನೆ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಕಲಾವಿದ ಕೆಟಿ ಶಿವಪ್ರಸಾದ್ ಅವರ ಪ್ರಾಯೋಜಕತ್ವದಲ್ಲಿ ಅವರ ನಿವಾಸದಲ್ಲಿ ಭಾನುವಾರ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ನುಡಿದ ಸಾಹಿತಿ ಸಿ ಸುವರ್ಣ ಶಿವಪ್ರಸಾದ್, ಹಾಸನದ ಸಾಹಿತ್ಯ ಸಂಘಟನೆ ಮನೆ ಮನೆ ಕವಿಗೋಷ್ಠಿ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದು, ಇದು ಕನ್ನಡದ ಸಾಹಿತ್ಯದ ಕಂಪನ್ನ ಪಸರಿಸುವ ಜೊತೆಗೆ ಸರ್ವಧರ್ಮ ಸಮನ್ವತೆಯನ್ನ ಸಾರುತ್ತಿರುವ ಅನಿಕೇತನ ಪ್ರಜ್ಞೆಯೊಂದಿರುವ ಒಂದು ಸಂಘಟನೆ. ಇಲ್ಲಿ ಯಾರು ಮುಖ್ಯರೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಒಂದು ಸಾಹಿತ್ಯ ಕಮ್ಮಟ ಶಾಲೆ. ಈ ಶಾಲೆಯಲ್ಲಿ ಹಲವಾರು ಸಾಹಿತಿಗಳ ಕೃತಿಗಳ ಪರಿಚಯ, ವಿಮರ್ಶೆಗಳನ್ನು ಮಾಡುವ ಜೊತೆಗೆ ಕಿರಿಯ ಕವಿಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ಮಾಡ್ತಿರೋದಾಗಿ ಹೇಳಿದರು. ಚಿಂತಕಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭಾರತಿ ಸತೀಶ್ ಕವಯತ್ರಿ ರೂಪ ಹಾಸನ್ ಅವರ ಒಂದು ನಿಸ್ತಂತು ವಿನೇಳೆ ಕೃತಿಯ ಪರಿಚಯಿಸುತ್ತಾ, ಈ ಕೃತಿಯಲ್ಲಿ ಕವಿ ತನ್ನ ಕವನದಲ್ಲಿ ಮನುಷ್ಯ ಜಗತ್ತು ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಸಕಲ ಜೀವರಾಶಿಯನ್ನು ಬೆಸೆದುಕೊಳ್ಳುವ ಆಶಯವನ್ನು ಹೊಂದಿದ್ದು, ನೇರವಾಗಿ ಲೋಕದ ಜೊತೆ ಪರಸ್ಪರ ಸಂವಾದವನ್ನು ನಡೆಸ್ತಾ ಸಂಬಂಧವನ್ನು ಬೆಸೆಯೋದಕ್ಕೆ ಕಾತರಿಸ್ತಾರೆ. ಪ್ರಸ್ತುತ ಸಮಾಜದಲ್ಲಿನ ವೈರುಧ್ಯದ ಬಗ್ಗೆ ಮನದಲ್ಲಿಯೇ ನೊಂದು ಏಕಾಂತದಲ್ಲಿ ಧ್ಯಾನಿಸಿ ಅದಕ್ಕೆ ಕಾವ್ಯದ ಮೂಲಕ ತನ್ನ ಮನದ ಸಂಕಟವನ್ನ ಹೊರಹಾಕ್ತಾರೆ ಎಂದು ವಿಶ್ಲೇಷಿಸುವ ಮೂಲಕ ಬಹಳ ವಿದ್ವತ್ಪೂರ್ಣವಾದ ವಿಚಾರವನ್ನ ಮಂಡಿಸಿದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ ಕವಿಗಳಾದ ಚಂದ್ರಕಾಂತ್ ಪಡೆಸೂರು, ಚನ್ನೇಗೌಡ, ಮಂಜಯ್ಯ, ರೂಪಹಾಸ್, ಸಿ ಸುವರ್ಣ ಶಿವಪ್ರಸಾದ್, ವೆಂಕಟೇಶ್ ಐಚನಹಳ್ಳಿ, ಕೃಷ್ಣಪ್ಪ, ನಾಜಿಮಾ, ಶಾಂತ ಆತ್ನಿ, ಪವಿತ್ರ, ವನಿತಾ, ತಾಯಮ್ಮ, ಸಿ ಸುಜಿತಾ, ಸಿಇ ವೆಂಕಟೇಶ್ ಗೀತಾ ಕವನ ವಾಚಿಸಿದರು. ಜಾನಪದ ಗಾಯಕ ದೊಡ್ಡಳ್ಳಿ ರಮೇಶ್ ಜಾನಪದವನ್ನು ಹಾಡುವ ಮೂಲಕ ಸಾಹಿತಿಗಳನ್ನು ಮುದಗೊಳಿಸಿ ದೇಸಿಯ ಸೊಗಡಿನ ಕಂಪನ್ನ ಬೀರಿದರು. ನಂತರ ಕಲಾವಿದ ಕೆಟಿ ಶಿವಪ್ರಸಾದ್ ಅವರ ಚಿತ್ರಕಲೆಯನ್ನ ಎಲ್ಲ ಸಾಹಿತಿಗಳು ವೀಕ್ಷಿಸಿ ಕಣ್ತುಂಬಿಕೊಂಡ್ರು. ಬೇರೆ ಒಂದು ಅಪ್ರೋಚ್ ಅಲ್ಲಿ ಅಥವಾ ಬೇರೆ ಬೇರೆ ದಾರಿಗಳಲ್ಲಿ ನಾವು ಕಲೆಯ ಜೊತೆಗೆ ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಕೂಡ ಒಬ್ಬ ಕವಿಯಾಗಿ ನಾನು ಸುಮಾರು ದಶಕಗಳ ಕಾಲ, 2 ದಶಕದಿಂದ ಮೇಡಮ್ ಕವಿತೆಗಳನ್ನು ಬರಿತಾ ಬಂದಿದ್ದಾರೆ. ಹಾಗಾಗಿ ಅವರ ಒಂದು ಈ ಕವನ ಸಂಕಲನವನ್ನ ನಾವು ಮತ್ತೆ ಓದೋದು, ಮತ್ತೆ ಅದ್ರ ಮೂಲಕ ನಾವು ಏನು ಗಳಿಸ್ಬೋದು ಅನ್ನೋದನ್ನು ಯೋಚನೆ ಮಾಡೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಆ ಕವಿತೆಯ ಸಂಕಲನದ ಹೆಸರೇ ಒಂದು ನಿಸ್ತಂತು ವಿನೇಳೆ ಅಂತ ಹೇಳಿ. ತಂತು, ತಂತಿ ಇವೆಲ್ಲವೂ ಕೂಡ ಒಂದು ಬೆಸೆಯುವಿಕೆಯನ್ನ ಹೇಳುವಂತ ಸಂಗತಿಗಳು. ಈ ನಿಸ್ತಂತು ಅಲ್ಲಿ ತಂತಿ ಇಲ್ಲದೆ ಹೋದ್ರೂ ಕೂಡ ಒಂದು ವೈರ್ಲೆಸ್ ಅಂತ ನಾವು ಹೇಳ್ತೀವಲ್ಲ, ಕಾಣುವ ಯಾವುದೇ ತರದ ಮೀಡಿಯಂ ನಮ್ಮ ನಡುವೆ ಇಲ್ಲದೆ ಹೋದಾಗ್ಲೂ ಕೂಡ ಒಂದು ಸ್ಪಂದಿಸುವಂತಹ ರೀತಿ ಇರುತ್ತಲ್ಲ. ಕಣ್ಣಿಗೆ ಕಾಣುವ ಯಾವುದೇ ತರದ ಬಾಂಧವ್ಯ ಇಲ್ಲದೆ ಇದ್ರೂ ಕೂಡ ನಾವು ಸ್ಪಂದಿಸುವ ಬಗೆ ಇರುತ್ತೆ. ಅದು ನಮ್ಮ ದಿನನಿತ್ಯದ ನಮ್ಮ ವೈಯಕ್ತಿಕ ಬದುಕಿಗೆ ಹತ್ತಿರವಾಗುವ ಸಂಗತಿಗೆ ಸ್ಪಂದಿಸೋದು ಒಂದು ಕಡೆ ಆದರೆ, ಎಲ್ಲೋ ದೂರದ ಸಿರಿಯಾದಲ್ಲಿ ಒಂದು ಮಗು, ವಲಸೆ ಕಾರ್ಮಿಕರ ಮಗು ನದಿಯಲ್ಲಿ, ಸಮುದ್ರದಲ್ಲಿ ಅದು ಬಿದ್ದು ಮರಳಿನ ತಡಿಯಲ್ಲಿ ಅದರ ಒಂದು ಶವ ಸಿಗುತ್ತದೆ, ನೋಡಿದವರಿಗೆ ಮರುಗದವರು ಯಾರು ಇಲ್ಲ. ಅಂದ್ರೆ ಆ ರೀತಿಯಲ್ಲಿ ನಮ್ಮನ್ನ ನಾವು ಬೆಸ್ತುಕೊಳ್ತಾ ಹೋಗ್ತೀವಿ. ಲೋಕದ ಜೊತೆಗೆ ನಾವು ಬೆಸ್ತುಕೊಳ್ಳುವ ರೀತಿ ಬೇರೆ ಬೇರೆ ರೀತಿ ಇರುತ್ತಲ್ವ, ಆ ಥರ ನಾವು ಬೆಸ್ತುಕೊಳ್ತಾ ಹೋಗ್ತೀವಿ. ಬಹುಶಃ ಮೇಡಮ್ ಆರಂಭದಲ್ಲೇ ಹೇಳ್ತಾರೆ, ನನ್ನೊಂದಿಗೆ ನಾವು ಏಕಾಂತದಲ್ಲಿ ನಡೆಸುವಂಥ ಮಾತುಕತೆ ಕವಿತೆ ಅಂತ ಹೇಳಿದ್ರು ಕೂಡ ಅದು ಹಾಗಾಗೋದಿಲ್ಲ. ಏಕಾಂತ ಮತ್ತು ಲೋಕಾಂತ ಎರಡೂ ಕೂಡ ನಾವು ಸಪರೇಟ್ ಆಗಿ ತೋರಿಸೋ ಥರ ಇರೋದಿಲ್ಲ, ಒಂದ್ರ ಜೊತೆಗೆ ಒಂದು ಬೆಸೆದುಕೊಳ್ತಾ ಇರುತ್ತೆ. ಆ ರೀತಿನಲ್ಲೇ ಅವರ ಎಲ್ಲ ಕವಿತೆಗಳು ನಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಮೇಡಮ್ ಕಾವ್ಯ, ಅಂಕಣ ಬರಹ ಹೀಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಸಾಮಾಜಿಕ ಕೆಲಸಗಳಲ್ಲೂ ಕೂಡ ಬಿಡುಬಿರದೆ ಅವರು ತೊಡಗಿಸಿಕೊಂಡಿದ್ದಾರೆ. ಅವರ ಒಂದಿಷ್ಟು ಹಸಿಮಣ್ಣು, ಬಾಗಿಲಾಚೆಯ ಮೌನ, ಕಡಲಿಗೆಷ್ಟೊಂದು ಬಾಗಿಲು, ಗಳಿಗೆ ಬಟ್ಟಲ ತಿರುವುಗಳಲ್ಲಿ, ತನ್ನಷ್ಟಕ್ಕೆ ಮೊದಲಾದ ಸಂಕಲನಗಳು ಬಂದಿದ್ದಾವೆ. ಈ ಒಂದು ಕೃತಿ ಆರಂಭದಲ್ಲಿ ಅವರು ಹೇಳ್ಕೊತಾರೆ, ನನ್ನ ಪಾಲಿಗೆ ಕವಿತೆ ಎಂಬುದು ನನ್ನೊಂದಿಗೆ ನಾನು ಏಕಾಂತದಲ್ಲಿ ಇರಬಹುದಾದ, ಮಾತಾಡಿಕೊಳ್ಳಬಹುದಾದ, ನಿವೇದಿಸಿಕೊಳ್ಳಬಹುದಾದ, ತಪ್ಪೊಪ್ಪಿಕೊಳ್ಳಬಹುದಾದ, ಕ್ಷಮೆ ಯಾಚಿಸಬಹುದಾದ, ದೂರಬಹುದಾದ, ಬಂಧನ ನಿರ್ಬಂಧಗಳನ್ನು ಮೀರಬಹುದಾದ ಖಾಸಗಿ ಕ್ಷಣಗಳು ಅಂತ ಹೇಳ್ಕೊತಾರೆ. ಹೀಗೆ ಹೇಳ್ತಾನೆ ಅವರು ಒಳಲೋಕ ಮತ್ತು ಹೊರಲೋಕಗಳನ್ನ ಬೆಸೆಯುವ ಒಂದು ದಾರಿಯಾಗಿ ಕವಿತೆಗಳನ್ನ ಬರೀತಾ ಹೋಗಿದ್ದಾರೆ. ಬಹುಶಃ ಹೀಗೆಯೇ ನಾವು ಸಾಗಬೇಕಾದ ದಾರಿಯೇ ಇದು ಅಂತ ಅನ್ಸುತ್ತೆ. ಆ ಹದ ಅದೇ ಅಂತ ಅನ್ಸುತ್ತೆ. ಅವರು ಅದರಲ್ಲಿ ಒಳಗು ಹೊರಗಾಗುವಾಗ ಅಂತ ಒಂದು ಕವಿತೆ ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಒಳಗು ಹೊರಗಾಗಲೇ ಬೇಕಾದ ತುರ್ತು ಹೊರಗು ಒಳಗಾಗಿ ಮಾಗಿದಾಗ ಅನ್ನುವ ಒಂದು ಸಾಲು ಬರುತ್ತೆ. ಮತ್ತೆ ಮತ್ತೆ ಅವರ ಇತರ ಸಂಕಲನಗಳು, ಅಮ್ಮನಾಗುವುದೆಂದರೆ ಇರ್ಬೋದು, ಇದರಲ್ಲಿ ಮತ್ತೆ ಮತ್ತೆ ಈ ಥರದ ಒಂದು ಒಳಗು ಹೊರಗುಗಳ ಒಂದು ಹದ ಇದೆಯಲ್ಲ, ಅದು ಮತ್ತೆ ಮತ್ತೆ ಅವರ ಕವಿತೆಗಳಲ್ಲಿ, ಬೇರೆ ಬೇರೆ ಕವಿತೆಗಳಲ್ಲಿ ನಮಗೆ
ಕಾಣಿಸ್ತಾ ಹೋಗುತ್ತೆ. ಅವರ ಕವಿತೆಗಳನ್ನು ನಾನು ಈ ಒಂದು ನಿಸ್ತಂತುವಿನೆಳೆ ಕೃತಿಯ ಕವಿತೆಗಳನ್ನು ನೋಡಿದಾಗ ಒಂದು ನೇರವಾಗಿ ಲೋಕದ ಜೊತೆಗೆ ಮಾತನಾಡುವ, ಲೋಕದ ಸಂಗತಿಗಳ ಬಗ್ಗೆ ತಕರಾರು ಎತ್ತುವಂತಹ ಮತ್ತು ಅದಕ್ಕೆ ನೋಯುವಂತಹ ಮತ್ತು ಅದನ್ನ ಹೇಗಾದ್ರೂ ಮಾಡಿ ಈಗಿರೋದಕ್ಕಿಂತ ಇನ್ನಷ್ಟು ಚೆನ್ನಾಗಿ ಮಾಡೋದ್ರ ಕಡೆಗೆ ನಾನೇನಾದ್ರೂ ಮಾಡಬಹುದಾ ಅನ್ನೋ ತುಡಿತವನ್ನು ಹೊಂದಿರುವಂತಹ ಕವಿತೆಗಳು ಕಾಣಿಸ್ಕೊಳ್ತವೆ. ಇನ್ನೊಂದು ಸಂಬಂಧಗಳನ್ನ ನಿಕಷಕ್ಕೆ ಒಡ್ಡುವಂತಹ, ಒಳಗನ್ನ ನಿಕಷಕ್ಕೆ ಒಡ್ಡುವಂತಹ ಕವಿತೆಗಳು ಕಾಣಿಸ್ಕೊಳ್ತವೆ. ಮತ್ತು ಈ ಕವಿತೆಗಳು ಮತ್ತೆ ಮತ್ತೆ ಅಲ್ಲಲ್ಲಿ ಸಂಧಿಸ್ತವೆ, ಪರಸ್ಪರ ಮಾತಾಡ್ತವೆ, ಸಂವಾದ ನಡೆಸ್ತವೆ ಅಂತ ನನಗನ್ಸುತ್ತೆ. ವರ್ತಮಾನದ ಬದುಕಿನ ವೈಪರೀತ್ಯಗಳಿಗೆ ಸ್ಪಂದಿಸುವಂತಹ ಕವಿತೆಗಳನ್ನು ನೋಡೋದಾದ್ರೆ ಅವು ಹೆಚ್ಚು ಓವರ್ಟ್ ಆಗಿ ಅಂದ್ರೆ ಲೌಡ್ ಆಗಿ ಹೇಳ್ತಾ ಇದ್ದಾವೆ, ಸಮಸ್ಯೆಗಳ ಬಗ್ಗೆ ಮಾತಾಡ್ತವೆ. ಆರಂಭದ ಒಂದು ಕವಿತೆ ಇದೆ, ನೋವೀಗ ಮೊದಲಿನಂತಿಲ್ಲ ಅಂತ. ಇವತ್ತು ಯಾರೇ ಸೂಕ್ಷ್ಮವಾಗಿ ಬರಿತಾ ಇರೋರಾಗಲಿ ನಮ್ಮ ಎಲ್ರಿಗೂ ತಟ್ಟುತ್ತಾ ಇರುತ್ತೆ ಸಮಾಜದಲ್ಲಿ ಆಗ್ತಿರೋ ಬದಲಾವಣೆ ಆಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ಕಾಡುವ ಒಂಟಿತನ ಇರ್ಬೋದು, ಅಸಹಾಯಕತೆ ಇರ್ಬೋದು. ಸೊ ಈ ನೋವನ್ನ ನಾವು ಅಡ್ರೆಸ್ ಮಾಡಿದೆ, ನೋವಿನ ಜೊತೆಗೆ ನಾವು ಮಾತನಾಡದೇನೆ ನಾವು ಬರೆಯಕ್ಕೆ ಹೊರಡಕ್ಕಾಗಲ್ಲ. ಆದರೆ ಇವತ್ತು ನಮಗೆ ನೋಯ್ತಾ ಇದೆ, ನಾವು ನೋಯ್ತಾ ಇದ್ದೀವಿ, ನಮಗೆ ಸಂಕಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಆದರೂ ಕೂಡ ಯಾಕೆ ನಮಗೆ ಅದು ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮೆಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸೊ ಈ ನೋವೀಗ ಮೊದಲಿನ ಹಾಗೆ ಇಲ್ಲ ಅಂತ ಈ ಕವಿ ಹೇಳ್ತಾರೆ. ಅಂದ್ರೆ ನೋವನ್ನು ಕೂಡ ಮರಗಟ್ಟಿಸುವ ಮದ್ದುಗಳು ಬಂದಿದೆ, ಅನಸ್ತೇಶಿಯಾ ಕೊಟ್ಬಿಟ್ಟು ಸುಮ್ಮನಿರಿಸುವಂತಹ ಅನೇಕ ತಂತ್ರಗಳು ಬಂದ್ಬಿಟ್ಟಿದ್ದಾವೆ, ನಾವು ಕೋಮಾಕ್ಕೆ ತಳ್ಳುವಂತಹ ಇದೆ. ಹಾಗಾಗಿ ನೋವು ಕೂಡ ಮೊದಲಿನ ಹಾಗೆ ನಮಗೆ ಏನು ನೋವು ಕೊಡ್ತಾ ಇಲ್ಲ. ಅದು ಆ ನೋವನ್ನ ನಾವು ಸೈಡಿಗೆ ಇಟ್ಬಿಟ್ಟು ಮಾಡುವಂಥ ತಂತ್ರಗಳನ್ನ ಕಲ್ತಿರೋದ್ರಿಂದ ಆ ನೋವಿನಿಂದ ನಮ್ಗೆ ಏನು ಆಗ್ಬೇಕು, ನಮ್ಮಲ್ಲಿ ಏನು ಬದಲಾವಣೆ ಆಗ್ಬೇಕು, ಅಥವಾ ನೋವಿಗೆ ನಾವು ಸ್ಪಂದಿಸ್ತಾ ಏನು ಕಲಿತಾ ಹೋಗ್ತೀವಿ, ಅರಿತಾ ಹೋಗ್ತೀವಿ, ಅದು ಸಾಧ್ಯ ಆಗದೆ ಇರುವಂತ ಒಂದು ಸ್ಥಿತಿನಲ್ಲಿ ನಾವು ಇದೀವಲ್ವ, ಅದನ್ನ ಕವಿತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತನ್ನ ತಾನೇ ಮುಗಿಸಿಕೊಳ್ಳಲು ಅನ್ನುವ ಕವಿತೆ ಬಹಳ ನೇರವಾಗಿಯೇ ನಾವು ಏನ್ ಮಾಡಕ್ ಹೊರಟಿದ್ದೀವಿ, ಸುತ್ತಮುತ್ತ ಇರುವ ಎಲ್ಲವನ್ನೂ ಕೂಡ ನಮ್ಮ ಒಂದು ಭೋಗಲ ಆಲಸ್ಯಗೆ ಇರ್ಬೋದು ಅಥವಾ ನಮ್ಮ ಉಪಯೋಗಕ್ಕಾಗಿ ಬಳಸ್ಕೊಳ್ತಾ ನಾವು ಏನ್ ಮಾಡಕ್ ಹೊರಟಿದ್ದೀವಿ, ನಾಳೆ ನಾವು ನಿಲ್ಲೋದಿಕ್ಕೆ ನಾವು ನೆಲೆ ಇಲ್ಲದಂಗೆ ಮಾಡ್ಕೋತಾ ಇದ್ದೀವಲ್ಲ ಅಂತ ಅದು ಹೇಳುವ ಕವಿತೆ. ಹಾಗೆ ವಲಸೆ ಹೊರಟವರು ಅನ್ನುವಂಥ ಒಂದು ಕವಿತೆ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಕಳೆದ 2 ವರ್ಷಗಳು ಈ ಹಿಂದೆ ನಾವು ಕಳೆದ ವರ್ಷಗಳಿಗಿಂತ ತೀರಾ ಭಿನ್ನ, ನಾವು ಯಾರು ನಿರೀಕ್ಷೆ ಮಾಡದೇ ಇರುವಂತಹದಕ್ಕೆ ನಾವೆಲ್ಲರೂ ಕೂಡ ತೆರೆದುಕೊಂಡಿದ್ದೀವಿ ಅಂತ ಹೇಳಿ. ಸೊ ವಲಸೆ ಒಂದು ಏನಿದೆ, ತುಂಬಾ ಜನ ಬೆಳಗ್ಗೆ ಪುಸ್ತಕ ಬಿಡುಗಡೆ ಆದ ಸಂದರ್ಭದಲ್ಲೂ ಕೂಡ ಅದೇ ಬಿಹಾರದ ವಲಸೆ ಕಾರ್ಮಿಕರು ದೆಹಲಿಯಿಂದ ಬಿಹಾರದವರೆಗೆ 1232 ಕಿಲೋಮೀಟರ್ ಸೈಕಲ್ ತುಳಿತಾ ಹೋಗ್ತಾರೆ. ಸೊ ಇದಕ್ಕೆ ಅವರು ಸ್ಪಂದಿಸಿರುವ ಬಗ್ಗೆ ವಲಸೆ ಹೊರಟವರು ಅನ್ನೋ ಕವಿತೆಯಲ್ಲಿ ನಮಗೆ ಕಾಣಿಸುತ್ತೆ. ಅಲ್ಲಿ ಬೀದಿಗೆ ಬಿದ್ದ ಒಂದು ಪಾದದ ಬೆನ್ನೇರಿ ಇನ್ನೊಂದು ಪಾದ, ಅದರ ಬೆನ್ನಿಗೆ ಮತ್ತೊಂದು ಪಾದ ಅನುಸರಿಸುತ್ತಾ ಕರುಳಿನಾಳದಿಂದೆದ್ದ ಸಂಕಟಕ್ಕೆ ಹೆಜ್ಜೆಯೇ ಭಾರ. ಒಂದೊಂದು ಹೆಜ್ಜೆ ಎತ್ತಿ ಇಡೋದು ಕೂಡ ಎಷ್ಟು ಕಷ್ಟ, ಹೆಜ್ಜೆಯ ಜೊತೆಗೆ ಏನೆಲ್ಲ ಇರಬಹುದು ಅಂತ ಅನ್ನೋದನ್ನ ಕವಿ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಹಾಗೆ ಲೋಕ ಮರ್ಯಾದೆಯ ಮುಸುಕಿನಲ್ಲಿ ಅನ್ನುವ ಒಂದು ಕವಿತೆಯಲ್ಲಿ ಆ ಬೀದಿಗೆ ಬಿದ್ದವರ ಹೆಣ್ಣು ಮಕ್ಕಳ ಸ್ಥಿತಿಯನ್ನ ಅವರು ಹೇಳ್ತಾ ಹೋಗ್ತಾರೆ. ಅದನ್ನ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಓದೋದಕ್ಕೆ ಇಷ್ಟಪಡ್ತೇನೆ. ಅವರ ಕವಿತೆ ಕಟ್ಟುವ ಕಸುಬುದಾರಿಕೆ ಈ ಕವಿತೆಯಲ್ಲಿ ನಮಗೆ ಕಾಣಿಸುತ್ತೆ. ಅಂದ್ರೆ ಒಂದು ಕಂಟೆಂಟ್ ನ ದೃಷ್ಟಿಯಿಂದ ನಾವು ಆವರಿಸಿಕೊಳ್ಳೋದ್ರ ಜೊತೆಗೆ ಒಂದು ಕೌಶಲ ಇರುತ್ತಲ್ಲ, ಕವಿತೆ ಕಟ್ಟುವ ಕೌಶಲ ಕೂಡ. ಒಳಮನೆಯಲ್ಲಿ ಬೆಂಕಿಯುರಿ ಕಾವಾಗಿ ಹಾಲನ್ನು ಕಾಡಿಸಿ ಕೆಡಿಸಿ ಮುಚ್ಚಿಟ್ಟ ತಟ್ಟೆಯ ಮೇಲೆಲ್ಲ ಅಸಹಾಯಕ ಹಬೆಯ ಕಣ್ಣೀರ ಹನಿಗಳು. ಮುಚ್ಚಿಟ್ಟ ತಟ್ಟೆಯ ಮೇಲೆಲ್ಲ ಅಸಹಾಯಕ ಹಬೆಯ ಕಣ್ಣೀರ ಹನಿಗಳು ಪೈಪೋಟಿಗಿಳಿದಿವೆ, ಮುಚ್ಚಿಟ್ಟ ಕಿಚ್ಚಾರಿಯೂ ಉಳಿದ ಅಬ್ಬೆ ಪಾರೆಯೊಂದಿಗೆ. ಹಾಗೆ ಅವರು ಹೇಳ್ತಾರೆ, ಕಣ್ಣೀರ ಧಾರೆ ಹರಿದು ಸಿಕ್ಕವರ ತೋಯಿಸದಂತೆ ಹರಳಾಗಿಸಿ ನುಂಗುವ ಕಲೆ ಕಲಿಸಿಕೊಟ್ಟಿದ್ದೆ ಬೀದಿ. ಇಷ್ಟೆಲ್ಲ ಕಹಿಯನ್ನು ಉಂಟಾಗ ಕೂಡ ಆಕೆ ಮನಸ್ಸು ಹೇಗಿರುತ್ತೆ ಅಂದ್ರೆ, ತನ್ನ ಬಿಸಿಯುಸಿರು ನಿಟ್ಟುಸಿರು ತಾಗಿದವರು ಉರಿದು ಹೋಗದಿರಲಿ, ಬದುಕಿಕೊಳ್ಳಲಿ ಅವರ ಪಾಪದ ಕೂಡ ತುಂಬುವವರೆಗೆ ಅಂತ ಹೇಳ್ತಾರೆ. ಒಂದು ಕಡೆ ವ್ಯಂಗ್ಯ, ಇನ್ನೊಂದು ಕಡೆ ಸಹಾಯಕತೆ, ಎಲ್ಲವನ್ನೂ ಕೂಡ ಈ ಸಾಲುಗಳು ಕಟ್ಟಿಕೊಡ್ತವೆ. ಈ ತರಹದ ಅನೇಕ ಸಾಲುಗಳು ನಮಗೆ ಕವಿತೆಗಳ ಉದ್ದಕ್ಕೂ ಕಾಣಿಸ್ಕೊಡ್ತವೆ. ಆದ್ರೆ ನನಗೆ ತುಂಬಾ ಇಷ್ಟವಾಗಿರೋ ಕವಿತೆಗಳು ಈಗ ಇನ್ನು ಮುಂದೆ ನಾನು ಹೇಳುವಂತ ಕವಿತೆಗಳು. ಇದಕ್ಕೆ ನಾನು ಒಂದು ಸಮಾಜ ಜೀವಿಯಾಗಿ ಮತ್ತು ಸುತ್ತಲಿನವರ ನೋವಿಗೆ ಮರುಗುವ ಮನಸ್ಸುಳ್ಳವಳಾಗಿ ನನಗೆ ಅದು ಇಷ್ಟ ಆಗುತ್ತೆ. ಆದ್ರೆ ಕವಿತೆಯಾಗಿ ಇಷ್ಟವಾಗೋದು ಅವರು ಅಂತರಂಗದ ಜೊತೆಗೆ ನಡೆಸುವ ಯಾವ ಮಾತುಕತೆ ಸಂವಾದ ಇದೆಯಲ್ಲ
ಅದು ಕವಿತೆಯಾಗಿ ಹೆಚ್ಚು ನಮಗೆ ಅರ್ಥ ಆಗುತ್ತೆ ಅಂತ ನನಗೆ ಈ ಸಂಕಲನ ಓದಿದಾಗ ನನ್ನ ಅನಿಸಿಕೆ. ಅಲ್ಲಿ ಒಳ ಬದುಕು ಕಾಣಿಸ್ತಾ ಹೋಗುತ್ತೆ. ಎರಡನೇ ಬಗೆಯ ಕವಿತೆಗಳಲ್ಲಿ ಒಳ ಬದುಕು ಬಿಚ್ಚಿಕೊಳ್ತಾ ಹೋಗುತ್ತೆ. ಪುರಾವೆಗಳಿಲ್ಲದೆ ಅಂತ ಒಂದು ಹಾಗೆ ಪಳಗುತ್ತಾ ಮರೆಯುತ್ತಾ ಬದುಕಿನಲ್ಲಿ ಏನೆಲ್ಲವನ್ನೂ ಕಂಡು ಒಂದು ಹಂತ ತಲುಪ್ತೀವಿ ನಾವು. ಎಲ್ಲವನ್ನೂ ನೋಡಿ ಮುಂದೆ ಸಾಗುವಂತ ಒಂದು ಹಂತ ತಲುಪ್ತೀವಲ್ಲ, ಅದನ್ನ ಈ ಕವಿತೆ ಹೇಳುತ್ತೆ. ನೋಯುವ ನೋವಿಗೆ ಅಪಾರ ಕರುಣೆ ತೋರುವುದು ಅಂತ. ಎಲ್ಲವನ್ನು ಅನುಭವಿಸಿ ಕೂಡ ನೋಯುವ ನೋವಿಗೆ ಕರುಣೆ ತೋರ್ಬಿಟ್ಟು ಮುಂದೆ ಸಾಗುವಂತಹ ಒಂದು ಒಂದು ಪಕ್ವತೆ, ಒಂದು ಹದ ಬಂದಿರುತ್ತಲ್ಲ, ಅದನ್ನ ಈ ಕವಿತೆ. ಹಾಗೆಯೇ ನದಿಯೊಂದಿಗೆ ಅಂತ ಒಂದು ಕವಿತೆ ಇದೆ, ತುಂಬಾ ಇಷ್ಟವಾಗಿರೋ ಕವಿತೆ. ಅದು ಒಂದು ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಬದುಕಿನಲ್ಲಿ ನಮಗೆ ಜೊತೆಯಾಗುವ ಹಲವು ಸಂಗತಿಗಳ ಬಗ್ಗೆ ಆಗಿರ್ಬೋದು, ಅದು ಅಂಟಿಕೊಳ್ಳದೆ ಒಂದು ದೂರದಲ್ಲಿ ಇದ್ದು ಜೊತೆಗೆ ಹೋಗುವಂತ ಒಂದು ಬಗೆ ಇದೆ ನೋಡಿ. ಅದನ್ನ ಈ ಕವಿತೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಹೀಗೆ ಸುಮ್ಮನೆ ಜೊತೆಯಾಗಿ ಹರಿಯುತ್ತಾ ಸಾಗುವ ಹಂತ ತಲುಪುವುದೆಂದರೆ ಸುಲಭದ ಮಾತಲ್ಲ. ಹೀಗೆ ಸುಮ್ಮನೆ ಜೊತೆಯಾಗಿ ಹರಿಯುತ್ತಾ ಸಾಗುವ ಹಂತ ತಲುಪುವುದೆಂದರೆ ಸುಲಭದ ಮಾತಲ್ಲ ಅಂತ. ಇದು ಒಂದು ನಿಡುಗಾಲದ ಒಂದು ಬದುಕಿನ ಅನುಭವದಿಂದ ಮೂಡಿರುವಂತಹ ಮಾತುಗಳು ನಮಗೆ ಇದು ಕವಿತೆಯಲ್ಲಿ ಕಾಣಿಸುತ್ತೆ. ಅಂದ್ರೆ ಒಂದನ್ನೊಂದು ಆವರಿಸಿ ಕಾವು ಇಲ್ಲದ ಹಾಗೆ, ಉರಿ ಇಲ್ಲದ ಹಾಗೆ, ಸದಾಕಾಲ ತಂಪೆ ಇರುವ ಹಾಗೆ ಒಂದು ನಡೆಯುವ ದಾರಿ ಇದೆ ನೋಡಿ, ಅದನ್ನ ಈ ಕವಿತೆ ಹೇಳ್ತಾ ಹೋಗುತ್ತೆ. ಅದು ಖಾಲಿ ಉಳಿಯದಂತೆ ತುಂಬಿಕೊಳ್ಳುತ್ತಾ ಅರಳುವ ಸ್ಥಿತಿ ಅಂತ ಹೇಳಿ. ಅಂದ್ರೆ ನಾವು ಸಂಬಂಧಗಳ ಬಗ್ಗೆ ಕಟ್ಟಿಕೊಳ್ಳುವಂತಹ ಒಂದು ಏನು ಫಿಕ್ಸ್ಡ್ ಆದಂತಹ ಚೌಕಟ್ಟಿದೆ, ಅದರ ಆಚೆಯೂ ಕೂಡ ಒಂದು ಬದುಕು ಕಟ್ಟಿಕೊಳ್ಳಬಹುದಾದ ಸಾಧ್ಯತೆ ಇದೆಯಲ್ಲ, ಅದನ್ನ ಈ ಕವಿತೆ ಹೇಳುತ್ತೆ. ಹಾಗೆ ತೂಗಿಸಿಕೋ ಅಂತ ಒಂದು ಕವಿತೆ ಇದೆ. ಇನ್ನೊಂದು ತುಂಬಾ ಚೆನ್ನಾಗಿದೆ ಕವಿತೆ, ಇನ್ನೇನು ಕೊಂಚವೇ ದೂರ ಅಂತ ಹೇಳ್ತಾರೆ. ಅಂದ್ರೆ ಕವಿ ಮಾತಾಡ್ತಾ, ನಾನು ನೀನು ಜೊತೆಗೆ ಹೋಗಿದ್ದೀವಿ, ಏನೋ ಪೊಟರೆಯ ಕಡೆಗೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀಯ, ಆದ್ರೆ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಬಹುಶಃ ಏನೋ ಕಾಣಿಸುತ್ತೆ ಅನ್ನೋದಕ್ಕಿಂತ ನಾವು ಇಷ್ಟು ದೂರ ಜೊತೆಗೆ ಹೋದ್ವಲ್ಲ, ಅದು ಇಂಪಾರ್ಟೆಂಟ್ ಅನ್ನೋದು. ಏನೋ ಕಾಣಿಸುತ್ತೆ ಅಂತಂದು ಕಾಣಿಸ್ತು ಅನ್ನೋದಕ್ಕಿಂತ ಕಾಣಿಸುತ್ತೆ ಅನ್ನೋ ಒಂದು ಭರವಸೆ ಇಷ್ಟು ದೂರ ಹೋಗಿರುವ ನಡೆ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳುವಂತ ಒಂದು ಕವಿತೆ. ಅದರಲ್ಲಿ ಕವಿ ಬರೀತಾರೆ, ನೀನೇ ಬಿಡಿಸಿದ ಕಣ್ಣು ಮತ್ತಷ್ಟಗಲಿಸಿ ನೋಡುತ್ತಾ ಇದ್ದೇನೆ, ನೀನೇ ಬಿಡಿಸಿದ ಕಣ್ಣು ಮತ್ತಷ್ಟಗಲಿಸಿ ನೋಡುತ್ತಾ ಇದ್ದೇನೆ, ಬೆಟ್ಟದ ತುದಿಯೂ ಕಾಣೆ, ತುಂಬಿದ ಆಕಾಶವೂ ಕಾಣೆ, ತೂಗುವ ಕೊಟರೆಯಂತೂ ಕಣ್ಣಿಲ್ಲ ದೇವರಾಣೆ, ಅನುಭವಕ್ಕೆ ದಕ್ಕುತ್ತಿರುವುದು ನಿನ್ನ ಜೊತೆಯುಂದೆ ಅಂತ ಹೇಳುತ್ತೆ. ಮತ್ತು ಇವೆರಡು, ಒಂದು ಅಂತರಂಗ ಮತ್ತು ಲೋಕ, ಎರಡು ಬೆಸೆಯುವ ಬಗೆಯ ಅನೇಕ ಬಿಂದುಗಳು ನಮಗೆ ಆ ಕವಿತೆಯಲ್ಲಿ ಕಾಣಿಸುತ್ತವೆ, ಕವಿತೆಗಳಲ್ಲಿ ಕಾಣಿಸುತ್ತೆ. ಮೌನಕ್ಕೆ ತಾವಿಲ್ಲ ದೂರಿನಲ್ಲಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಎಷ್ಟು ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ಒಂದು ಎಲ್ಲ ಕಡೆನೂ ಕೂಡ ಲೌಡ್ ಆಗಿದೆ, ಗದ್ದಲ ಕಾಣಿಸ್ತಾ ಇದೆ. ಮೌನಕ್ಕೊಂದು ಆಸ್ಪದನೆ ಇಲ್ಲ, ಪಿಸು ಮಾತಿಗೊಂದು ಆಸ್ಪದನೆ ಇಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ಬೇರೆ ಮಾಧ್ಯಮಗಳಲ್ಲಾಗಿರ್ಬೋದು, ನಮ್ಮ ಅಭಿವ್ಯಕ್ತಿನಲ್ಲೇ ಆಗಿರ್ಬೋದು. ನನಗೀಗ ಅನಿಸುತ್ತೆ, ನಾನೀಗ ಹೇಳ್ಬಿಡ್ತೀನಿ, ಆಮೇಲೆ ಅವ್ರಿಗೆ ತಲುಪಿಬಿಡುತ್ತೆ, ಅವ್ರ ಪ್ರತಿಕ್ರಿಯೆ ಕೊಟ್ಬಿಡ್ತಾರೆ. ಎಷ್ಟು ನಾವು ಅದಕ್ಕೆ ಅಂದ್ರೆ ನನ್ನ ಸೇರ್ಕೊಂಡಾಗ ನಾನು ಹೇಳ್ತಾ ಇರೋದು ಬಿದ್ದಿದ್ದೀವಿ ಅಂತಂದ್ರೆ, ನಮಗೆ ಒಂದು ಸುಮ್ಮನೆ ಕೂತ್ಕೊಳ್ಳುವಂತಹ, ಯೋಚನೆ ಮಾಡುವಂತಹ, ಮೌನವಾಗಿರುವಂತಹ, ಪಿಸು ಮಾತನ್ನ ಹೇಳುವಂತಹ ಒಂದು ಅವಕಾಶಗಳೇ ಇಲ್ಲದ ಒಂದು ಸಂದರ್ಭ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಇದೆ ಮತ್ತು ಸಾರ್ವಜನಿಕವಾಗಿಯೂ ಕೂಡ ಹಾಗೆ. ಇವತ್ತು ಏನು ಬಂದ ತಕ್ಷಣ ಅಂತ ಹೇಳ್ಬಿಡೋದೇ, ಅದು ಏನಿಲ್ಲ. ಆ ಥರದ ಒಂದು ಧಾವಂತದಲ್ಲಿ ಇರ್ಬೇಕಾದ್ರೆ ಮೌನಕ್ಕೆ ತಾವಿಲ್ಲ ದೂರಿನಲ್ಲಿ, ಮಾತುಗಳು ರೊಯ್ಯ ರೊಯ್ಯನೆ ಬೀಸಿ ಮುಖಕ್ಕೆ ರಾಚುವಾಗ, ಮಾತುಗಳು ರೊಯ್ಯ ರೊಯ್ಯನೆ ಬೀಸಿ ಮುಖಕ್ಕೆ ರಾಚುವಾಗ, ದಾಳಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆಗಳು ಇನ್ನಿಲ್ಲದಂತೆ ಬಿಚ್ಚುತ್ತವೆ. ಪಂಚೇಂದ್ರಿಯಗಳಿದಾವಲ್ಲ, ಅದ್ರ ಮೂಲಕ ನಾವು ಲೋಕವನ್ನು ಗ್ರಹಿಸ್ತೀವಲ್ಲ, ಅದನ್ನ ನಾವು ಜಾಸ್ತಿ ನಮ್ಮ ಮಾತಿಗೆ ಅಥವಾ ಗದ್ದಲಕ್ಕೆ ಜಾಸ್ತಿ ನಾವು ಸ್ಪೇಸ್ ಕೊಡ್ತಾ ಕೊಡ್ತಾ ನಾವು ಅನುಭವಿಸುವ ಇತರ ಸಾಧ್ಯತೆಗಳನ್ನು ನಾವು ಮೊಟಕುಗೊಳಿಸಿಕೊಂಡಿದ್ದೇವೆ ಅಂತ ಎಷ್ಟೋ ಸತಿ ಅನ್ಸುತ್ತೆ. ಈ ಕವಿತೆ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೆಯೇ ನಾವು ಒಂದು ವೃತ್ತಗಳಲ್ಲೇ ಸಿಕ್ಕಿಬಿದ್ದು ಆ ವೃತ್ತಗಳಲ್ಲೇ ಪದೇ ಪದೇ ಸುತ್ತಾಡ್ತಾ ಇರ್ತೀವಿ. ನಾವು ಅನ್ಕೋಬಿಟ್ಟಿರ್ತೀವಿ ನಾವು ಎಷ್ಟೋ ಕಿಲೋಮೀಟರ್ ಹೋಗ್ಬಿಟ್ಟಿದೀವಿ ಅಂತ. ನಾವು ಅನ್ಕೋಬಿಟ್ಟಿದೀವಿ ನಾವು ಎಷ್ಟೋ ಕಿಲೋಮೀಟರ್ ಹೋಗಿದ್ದೀವಿ ಅಂತ. ಆಕ್ಚುಲಿ ನಾವೆಲ್ಲೂ ಹೋಗಿರೋದಿಲ್ಲ, ಅದೇ ವೃತ್ತದಲ್ಲೇ ನಾವು ಸುತ್ತಾ ಇರ್ತೀವಿ ಎಷ್ಟೋ ಸತಿ. ಅದು ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಅದು ಹಾಗೆ ಅನಿಸ್ತಾ ಇರುತ್ತೆ. ಅವ್ರು ಕಾಯಿಸಬೇಡವ ವೃತ್ತಗಳಲ್ಲಿ ಅನ್ನುವಂಥ ಪದ್ಯ ಈ ಥರದ ಅನೇಕ ಸಾಧ್ಯತೆಗಳನ್ನು ನಮಗೆ ಹೇಳುತ್ತೆ. ಹಾಗೆ ಲೀನವಾಗಿ ಸುಜೀವ ಅನ್ನುವಂಥ ಒಂದು ಕವಿತೆ ಇರ್ಬೋದು. ಕಾಯುತ್ತಿವೆ ವ್ರಣಗಳು ಒಣಗದಂತೆ, ಗಾಯವನ್ನ ನಾವು ಒಣಗೋದಕ್ಕೆ ಬಿಡ್ತಾ ಇಲ್ವಲ್ಲ. ವೈಯಕ್ತಿಕ ಬದುಕಲ್ಲೂ ಅಷ್ಟೇ, ಸಾರ್ವಜನಿಕವಾಗ್ಲೂ ಅಷ್ಟೇ, ಗಾಯಗಳನ್ನ ಕೆರೆದು ಹುಣ್ಣು ಮಾಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಜಾಸ್ತಿ ನೋಡಿ.
ಯಾವುದೋ ಇತಿಹಾಸ ಕಾಲದ ಯಾವುದನ್ನೋ ಒಂದನ್ನು ತೆಗೆದು ಇಲ್ಲಿ ಅವರಿದ್ರಂತೆ, ಇಲ್ಲಿ ಇವರಿದ್ರಂತೆ, ಅದನ್ನು ಹೊಡಿಬೇಕಂತೆ, ಇದನ್ನು ಕಟ್ಟಬೇಕಂತೆ ಅನ್ನೋದ್ರಿಂದ ಹಿಡಿದು ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ಕೆರೆತದಲ್ಲಿ ಸುಖವನ್ನ ಕಾಣುವಂಥ ಸ್ಥಿತಿ ಇದೆಯಲ್ಲ. ಗಾಯಗಳನ್ನು ನಾವು ಒಣಗಕ್ಕೆ ಬಿಡ್ತಾ ಇಲ್ಲ. ಒಂದು ಸಂವಾದದಲ್ಲೂ ಕೂಡ ಆರೋಗ್ಯಕರ ಸಂವಾದ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಹಳೆಯ ಗಾಯಗಳೇ ನಮಗೆ ಎದುರಿಗೆ ಬಂದು ಕಾಣಿಸ್ತಾ ಇರ್ತವೆ ಹೊರತು ಹೊಸ ರೀತಿಯ ಸಂವಾದ ನಮ್ಗೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಕೆತ್ತಿಕೊಂಡು ನಾವು ಖುಷಿ ಪಡ್ತಾ ಇರೋ ಸಂದರ್ಭದಲ್ಲಿ ಈ ಕಾಯುತ್ತವೆ ವ್ರಣಗಳು ಒಣಗದಂತೆ ಅಂತ ಹೇಳುವಂಥ ಮಾತು ನಮಗೆ ಬೇರೆ ಬೇರೆ ನೆಲೆಯಲ್ಲಿ ನಮಗೆ ಅದು ಮನಸ್ಸಿಗೆ ತಟ್ತಾ ಹೋಗುತ್ತೆ. ಹಾಗೆ ಅಮ್ಮನಾಗುವುದೆಂದರೆ ಎಷ್ಟು ಕಷ್ಟ ಅನ್ನುವಂಥದ್ದು. ಅಂದ್ರೆ ನಮ್ಗೆಲ್ರಿಗೂ ಅನುಭವ ಬಂದಿರುತ್ತೆ. ಅಮ್ಮ ಅಂತ ನನಗೆ ಈ ಅಮ್ಮನಾಗುವುದೆಂದ್ರೆ ಅನ್ನುವಂಥದ್ದನ್ನು ನಾನು ಒಪ್ಕೊಳ್ತಾನೆ. ನನಗೆ ಕೆಲವು ತಕರಾರು ಕೂಡ ಇದೆ ಅದ್ರ ಬಗ್ಗೆ. ಅದನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ. ಪ್ರತಿಯೊಂದು, ನಾನು ಹೆಣ್ಣು ಅಂತ ಹೇಳೋದಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಸ್ಪಂದಿಸುವಂಥದ್ದು ಇರುತ್ತಲ್ಲ, ಅದನ್ನ ಈ ಮೇಡಮ್ ಇಲ್ಲಿ ಅಮ್ಮನಾಗುವುದೆಂದ್ರೆ ಅಂತ ಹೇಳುವಂಥದ್ದು. ಎಲ್ಲೋ ಮಗು ಅಮ್ಮ ಅಂತ ಅಂದ್ರೂ ಕೂಡ ನಮ್ಗೆ ಓ ಅನ್ನೋ ಥರ ಆಗ್ತದೆ. ಅಂದ್ರೆ ಎಲ್ಲೋ ಒಂದು ಸಂಕಟ ಆದ್ರೂ ಕೂಡ ಅದು ನಮ್ಗೆ ತಟ್ತಾ ಇರುತ್ತದೆ ಅನ್ನೋದನ್ನ ಅವರಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಮತ್ತು ಅಮ್ಮನಾಗುವುದು, ಅಮ್ಮನಾಗಬೇಕು ಅನ್ನೋದು ಅವರ ಎಲ್ಲ ಕವಿತೆ, ಅಂದ್ರೆ ಹಿಂದಿನ ಕವಿತೆಗಳನ್ನು ಸೇರ್ಕೊಂಡಾಗ ಮತ್ತೆ ಮತ್ತೆ ಅದು ಕಾಣಿಸಿಕೊಳ್ಳುವ ಆಶಯ, ಪುನರಾವರ್ತನೆಗೊಳ್ಳುವ ಆಶಯವಾಗಿ ಅವರ ಕವಿತೆಗಳಲ್ಲಿ ಕಾಣಿಸ್ತಾರೆ. ಹೀಗೆ ಒಂದು ನಿಸ್ತಂತುವಿನೆಲೆಯ ಕವಿತೆಗಳು ಬೇರೆ ಬೇರೆ ನೆಲೆಯಲ್ಲಿ, ವೈಯಕ್ತಿಕವಾಗಿ, ಸಾರ್ವಜನಿಕ ನೆಲೆಯಲ್ಲಿ ಮತ್ತು ಲೋಕ ಮತ್ತು ನಮ್ಮನ್ನು ಬೆಸೆದುಕೊಳ್ಳುವ ಬಗ್ಗೆ, ಹೀಗೆ ಅನೇಕ ನೆಲೆಗಳಲ್ಲಿ ನಮ್ಮನ್ನ ಅದು ತಟ್ಟುತ್ತಾ ಹೋಗುತ್ತೆ. ಅದನ್ನ ಈ ಕವಿತೆಗಳ ಓದು ನಮಗೆ ಮನವರಿಕೆ ಮಾಡಿಸುತ್ತೆ. ಹಾಗೆ ಬಸಿದುಕೊಳ್ಳುವ ಕ್ಷಣಗಳು ಅಂತ ಒಂದು ಕವಿತೆ. ಇಷ್ಟಾಗಿದ್ದೇನು ಕಡಿಮೆಯೇ ಅಂತ ಒಂದು ಕವಿತೆ. ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟಾದ್ರೂ ಮಾಡೋಕ್ಕಾಯ್ತಲ್ಲ ಅನ್ನೋ ಥರದಲ್ಲಿ ಕುದಿ ಎದೆಯ ನಿಟ್ಟುಸಿರುಗಳ ಸುಟ್ಟು ಎಣ್ಣೆ ಕಾಯಿಸಿ ಸುರಿದು ದೀಪ ಉರಿಸಿತು. ನಿಟ್ಟುಸಿರು ಇತ್ತು, ಕುದಿಯುವ ಎದೆ ಇತ್ತು, ಅಷ್ಟರ ಮಧ್ಯೆನೇ ಎಣ್ಣೆ ಕಾಯಿಸಿ ಸುರಿದು ದೀಪ ಉರಿಸಕ್ಕೆ ಸಾಧ್ಯ ಆಯ್ತಲ್ಲ ನಮಗೆ ಅನ್ನುವಂಥ ಒಂದು ಭಾವವನ್ನು ಕವಿತೆ ಹೇಳುತ್ತೆ. ಹಾಗೆ ನವಿರಾದ ಒಂದು ಸಣ್ಣ ಸಣ್ಣ ಕ್ಷಣಗಳಿರ್ತಾವಲ್ಲ, ಎಲ್ಲ ಬದುಕಿನಲ್ಲಿ ಎಲ್ಲವೂ ಗಂಭೀರವಾಗಿರೋದಷ್ಟೇ ಮುಖ್ಯ ಅನ್ನೋದೇನಿರೋದಿಲ್ಲ. ಸಣ್ಣ ಪುಟ್ಟ ಕ್ಷಣಗಳನ್ನು ಕವಿ ಹೇಗೆ ಹಿಡಿತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒಂದೇ ಒಂದು ಎಳೆ ಕೂದಲು, ಹೀಗೆ ಬಿದ್ದಿರುವ ಕೂದಲು ನಮಗೆ ಕೊಡುವ ಕಚ್ಚಗುಳಿ, ಅದು ಮೂಡಿಸುವ ಭಾವ ಇದೆಯಲ್ಲ, ಆ ಕ್ಷಣದ ಒಂದು ಸಣ್ಣ ಝಲಕ್ಕನ್ನು ಮುಂದಿಡುವ ಒಂದು ಕವಿತೆ ಇದೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಸುತ್ತಲಿನ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುವ, ಮನುಷ್ಯ ಜಗತ್ತು ಮಾತ್ರ ಅಲ್ಲ, ಇರುವೆ ಇರ್ಬೋದು, ಹುಳು ಇರ್ಬೋದು, ಅದರ ಒಂದು ಉಸಿರಾಟ, ನಾಡಿ ಮಿಡಿತ, ಎದೆ ಬಡಿತ, ಅದನ್ನು ಕೂಡ ಗಮನಿಸಿಕೊಂಡು ಒಂದು ನೋಡುವ, ತನ್ನ ಬದುಕನ್ನು ಅದರ ಜೊತೆಗೆ ಇಟ್ಟು ಬೆಸೆದುಕೊಳ್ಳುವ ರೀತಿಯ ಒಂದು ಮನಸ್ಥಿತಿ ನಮಗೆ ಕವಿತೆಗಳಲ್ಲಿ ಕಾಣಿಸುತ್ತೆ. ಮನುಷ್ಯನ ಬದುಕಿನ ನಾನು ನೀನಾಗಲೊಲ್ಲೆ ಅಂತ ಒಂದು ಕವಿತೆ ಇದೆ. ದೇವರ ಹತ್ರ ಇಲ್ಲಿ ಕವಿ ಹೇಳ್ತಾರೆ, ನಾನು ನೀನಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ನನಗೆ ವಿಜಯ ದಬ್ಬೆಯವರ ಕವಿತೆ ನೆನಪಾಗುತ್ತೆ. ನಾನು ದೇವರೇ ನೀನು ಒಂದು ದಿನ ಮನುಷ್ಯನಾಗ್ಬಿಡು, ನನ್ನಂತೆ ಬದುಕಿಬಿಡು ಅಂತ. ನೀನು ಎಷ್ಟೆಲ್ಲ ಕಳ್ಕೊಂಡಿದ್ದೀಯ, ನೀನು ಮನುಷ್ಯನಾಗಿಲ್ಲದೆ ಇದ್ದಿದ್ರಿಂದಾಗಿ ನೀನು ಎಷ್ಟೆಲ್ಲ ಸುಖವನ್ನು ಕಳ್ಕೊಂಡಿದ್ದೀಯ, ಸುಖದಿಂದ ವಂಚಿತನಾಗಿದ್ದೀಯ ಅಂತ ಆನೆ ಹೇಳಿದ್ರೆ, ಈ ಕವಿತೆ ಏನು ಹೇಳುತ್ತೆ ಅಂತಂದ್ರೆ, ನೀನು ಇಷ್ಟೆಲ್ಲ ಮನುಷ್ಯರ ಸಂಕಟ ಇನ್ನೊಂದು ಮತ್ತೊಂದು ಇದ್ರೂ ಕೂಡ ನೀನು ನೋಡ್ಕೊಂಡಿದ್ದೀಯ, ನಾನು ನೀನಾಗಲು ಅಂತ ಹೇಳ್ತಾ ಈ ಕವಿತೆ ಇನ್ನೊಂದು ನೆಲೆಯಲ್ಲಿ ದೇವ್ರ ಜೊತೆಗೆ ಒಂದು ಚರ್ಚೆ ಮಾಡುತ್ತೆ, ಅಥವಾ ದೇವರಿಗೆ ಸವಾಲಿಸುವಂಥ ರೀತಿಯಲ್ಲಿ ಈ ಕವಿತೆ. ಕೊನೆಯಲ್ಲಿ ಒಂದು ಕವಿತೆಯಲ್ಲಿ ಹೇಳ್ತಾರೆ, ನಿಮ್ಮೊಳಗೆ ಹೆಣ್ತನದ ಹೂವು ಅರಳದೆ ಉಳಿವು ಹೇಗೆ. ಈ ಜಗತ್ತು ಉಳಿಬೇಕು ಅಂತಿದ್ರೆ, ಇಷ್ಟೆಲ್ಲ ವಿಷಮತೆಗಳ ಮಧ್ಯೆ ಏನಾದರೂ ಒಂದು ಉಸಿರ್ತಾಣ ಬೇಕು ಅಂತಂದ್ರೆ ಅದಕ್ಕೆ ಒಂದು ಆ ಪೊರೆಯುವ ಗುಣ ಆ ಹೆಣ್ತನದಲ್ಲಿದೆ. ಆ ಹೆಣ್ತನ ಅನ್ನೋದು ಜೆಂಡರನ್ನ ಮೀರಿ, ಗಂಡು ಹೆಣ್ಣು ಅನ್ನುವ ಜೆಂಡರ್ ಕ್ಲಾಸಿಫಿಕೇಶನ್ ಅನ್ನು ಮೀರಿ ಎಲ್ಲವನ್ನೂ ಆತುಕೊಳ್ಳುವಂಥ ಒಂದು ಸಂಗತಿ. ಆತುಕೊಳ್ಳುವ ಗುಣ ಮಾತ್ರ ನಮ್ಮೆಲ್ಲರನ್ನು ಬೆಸೆಯೋದಕ್ಕೆ ಸಾಧ್ಯ, ಜಗತ್ತನ್ನು ಕೊರೆಯೋದಕ್ಕೆ ಸಾಧ್ಯ ಅನ್ನುವ ನೆಲೆಯಲ್ಲಿ ಇಲ್ಲಿನ ಅಷ್ಟೂ ಕವಿತೆಗಳು ಮಾತನಾಡ್ತವೆ ಅಂತ ನನಗೆ ಅನಿಸುತ್ತೆ. ಹೀಗೆ ಏಕಾಂತ ಮತ್ತು ಲೋಕಾಂತವನ್ನು ಬೆಸೆಯುವ ಬಿಂದುವನ್ನು ಅವರು ಹಿಡಿಯುವಂಥ ರೀತಿಯನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಒಂದು ನಿಡುಗಾಲ ಬದುಕ್ತಾ ಬಂದಂಥ ಒಂದು ಮನಸ್ಸು ಬದುಕಿನ ಒಂದು ಬಿಂದುವಿನಲ್ಲಿ ನಿಂತುಕೊಂಡು ಸಾಗಿ ಬಂದ ಬದುಕು ಮತ್ತು ಒಂದು ದಾರಿಯನ್ನು ಅವಲೋಕಿಸುವ, ಜೊತೆಯಾಗಿ ನಡೆಯುವ ಆ ಬಗೆ ಇದೆಯಲ್ಲ, ಅದನ್ನು ಕೂಡ ಈ ಕವಿತೆ ಶೋಧಿಸ್ತಾ ಹೋಗುತ್ತೆ. ಮತ್ತು ಇವರು ಕವಿತೆಗಳಲ್ಲಿ ನನಗೆ ಕಾಣಿಸೋದೇನು ಅಂದರೆ, ಒಂದು ಎಸೆನ್ಷಿಯಲಿಸಮ್ ಅಂತ ನಾನು ಹೇಳ್ತೀವಲ್ಲ, ಅಂದರೆ ಈಗ ಹೆಣ್ಣು ಹೆಣ್ಣಾಗಿರೋದಕ್ಕೆ ಅವಳಿಗೇನೋ ವಿಶೇಷವಾದ ಶಕ್ತಿ ಇದೆ, ಮತ್ತು ಒಂದು ಪ್ರಕೃತಿಯನ್ನು ಹೆಣ್ಣು ಅಥವಾ
ಈ ಥರ ನೋಡುವಂಥ ಒಂದು ಬಗೆ ಇದೆ. ಅದು ನನಗೆ ಅಮ್ಮನಾಗುವುದೆಂದರೆ ಈ ಥರದ ಒಂದು ಕವಿತೆಗಳೆಲ್ಲ ಕಾಣಿಸುತ್ತೆ. ಆದರೆ ನನಗೆ ಅನ್ಸೋದು ಏನಂದರೆ ಅದನ್ನು ಒಪ್ಕೊಳ್ತಾರೆ ಅಂತ ಏನು ಹೇಳಿದ್ರೆ ಆ ಥರದ ಒಂದು ಆತುಕೊಳ್ಳುವ ಗುಣ ಇದೆಯಲ್ಲ, ಅದನ್ನು ಹೆಣ್ತನ ಅಂತಲೇ ಯಾಕೆ ಕರಿಬೇಕು ಅಂತ. ಯಾಕೆ ಹೆಣ್ತನ ಅಂತ ಕರೆಯೋದ್ರಿಂದ ಸಮಸ್ಯೆ ಏನಿಲ್ಲ, ಆದರೆ ಕರೆಯೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ಪುನಃ ಏನು ಗಂಡು ಹೆಣ್ಣು ಅನ್ನೋ ಜೆಂಡರ್ ಕ್ಲಾಸಿಫಿಕೇಶನ್ ಇದೆಯಲ್ಲ, ಅದಕ್ಕೆ ನಾವು ಮತ್ತೆ ಹೋಗಿ ಜೋತು ಬೀಳುವಂಥ ಸಾಧ್ಯತೆಗಳಿದೆ, ಅದು ಅಲ್ಲಿಗೆ ನಮ್ಮನ್ನು ತಗೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅಂದರೆ ಇದ್ರ ಕವಿತೆ ಮಾತ್ರ ಅಲ್ಲ, ಒಟ್ಟು ಸ್ತ್ರೀವಾದದಲ್ಲಿ ಬರುವ ಒಂದು ಏನು ಎಸೆನ್ಷಿಯಲಿಸಮ್ ಇದೆಯಲ್ಲ ಅದರ ಬಗ್ಗೆ ನನಗೆ ಹಾಗೆ ಅನಿಸುತ್ತೆ. ಮತ್ತು ಒಂದು ಬೆಸೆದುಕೊಳ್ಳುವ ಹಂಬಲ, ಒಂದು ಸ್ಪರ್ಶದ ಹಂಬಲ ಅನ್ನೋದು ವ್ಯಕ್ತಿಗತ ನೆಲೆಯಲ್ಲೂ ಕೂಡ ತುಂಬ ಮುಖ್ಯ. ಸ್ಪರ್ಶ ಅಂದರೆ ಅದು ಮೈಗೆ ಮೈ ಸೋಕೋದಷ್ಟೇ ಅಲ್ಲ, ಸ್ಪರ್ಶ ಅನ್ನೋದು ಬೇರೆ ಬೇರೆ ನೆಲೆಯಲ್ಲಿ ನಮ್ಗೆ ಅರ್ಥ ಕೊಡ್ತಾ ಹೋಗುತ್ತೆ. ಅದು ವೈಯಕ್ತಿಕ ನೆಲೆಯಲ್ಲೂ ಹೌದು, ಸಾಮಾಜಿಕ ನೆಲೆಯಲ್ಲೂ ಹೌದು. ಸಾಮಾಜಿಕವಾದಲ್ಲೇ ನಮ್ಗೆ ಗೊತ್ತಿದೆ ಅಸ್ಪೃಶ್ಯತೆ ಎಂಥ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ವೈಯಕ್ತಿಕ ನೆಲೆಯಲ್ಲಿ ನೋಡಿದ್ರೆ ನಮ್ಮನ್ನು ನಾವು ಬೆಸೆದುಕೊಳ್ಳೋದಕ್ಕೆ ಆಗದ ಒಂದು ಹಂತ ತಲುಪೋದು. ಈ ಕೋವಿಡ್ ನಂತರದಲ್ಲಿ ಅದು ಇನ್ನಷ್ಟು ನಮಗೆ ಎದ್ದು ಕಾಣಿಸ್ತಾ ಇರೋ ಸಂದರ್ಭದಲ್ಲಿ ಆ ಸ್ಪರ್ಶ, ಇತ್ತೀಚೆಗೆ ಬರುತ್ತಿರುವಂತಹ ಮರಾಠಿ ಕವಿ ಯೋಗೇಶ್ ಮೈತ್ರೇಯ ಅವರ ಸಂಕಲನ ಬಂದಿದೆ, ಓದು ಎಂದರೆ ಸ್ಪರ್ಶಿಸಿದಂತೆ ಅಂತ ಹೇಳ್ಬಿಟ್ಟು. ಸೊ ಸ್ಪರ್ಶದ ಬೇರೆ ಬೇರೆ ಆಯಾಮಗಳನ್ನು ಅವರು ವಿಸ್ತರಿಸ್ತಾ ಇದ್ದಾರೆ. ಇಲ್ಲೂ ಒಂದು ಆ ಕವಿತೆ ಬರುತ್ತೆ. ಸೊ ಇದು ನಮಗೆ ಕಾಣಿಸುತ್ತೆ. ಹೀಗೆ ಈ ಕವಿತೆಗಳು ಕವಿ ಕಂಡದ್ದನ್ನು ಉಂಡದ್ದನ್ನು ದಾಟಿಸುವ ಕವಿತೆಗಳ ಹಾಗೆ ನಮಗೆ ಕಾಣಿಸುತ್ತೆ. ಈ ಕವಿತೆಗಳ ಓದು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದೆ. ಇಂಥದ್ದೊಂದು ಮತ್ತು ನಿಮ್ಮ ಜೊತೆಗೆ ಒಂದಷ್ಟು ನೀವು ಎಲ್ಲರೂ ಕೂಡ ಬರವಣಿಗೆಯ ಒಂದು ಇದರಲ್ಲಿ ತೊಡಗಿಕೊಂಡಿರೋರು, ನಿಮ್ಮ ಜೊತೆಗೆ ಒಂದು ಸಂವಾದ ಮಾಡೋದಕ್ಕೆ ಕವಿತೆಗಳ ಮೂಲಕ ನನಗೆ ಸಾಧ್ಯ ಆಗಿದೆ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ನಿರಂತರ ಸಾಹಿತ್ಯ ಸಂಸ್ಥೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಮನೆ ಕವಿಗೋಷ್ಠಿ ಆರಂಭಗೊಂಡು ಆಗಲೇ 22 ವರ್ಷಗಳು ಸಂದಿದ್ದಾವೆ. ಕೋವಿಡ್ ಕಾರಣದಿಂದಾಗಿ ಈ ನಡುವೆ ಕೆಲವು ತಿಂಗಳ ಚಿಂತನೆಗಳು ನಡೆದಿಲ್ಲ. ಆದರೆ ಮನೆ ಕವಿಗೋಷ್ಠಿ ಪ್ರತಿ ತಿಂಗಳ ಮೊದಲ ಭಾನುವಾರ ಒಂದೊಂದು ಮನೆಯಲ್ಲಿ ಸೇರಿಕೊಂಡು ಸಾಹಿತ್ಯಾಸಕ್ತರು ಕವಿತೆಗಳನ್ನು ಓದುವಂಥ, ಕವಿತೆಗಳನ್ನು ವಿಮರ್ಶೆ ಮಾಡುವಂಥ ಒಬ್ಬ ಕವಿಯ ಕವನ ಸಂಕಲನ ಅಥವಾ ಕಥಾ ಸಂಕಲನದ ಪರಿಚಯ ಮಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡು ಬಂದಿದೆ. ಪ್ರಾಯಶಃ ಇವತ್ತು ಹಾಸನದಲ್ಲಿ ಈ ಶತಮಾನದ ಕವಿಗಳು ಅಥವಾ ಈ 5 ದಶಕಗಳ ಕವಿಗಳು, ಚಿಂತಕರು ಏನಿದ್ದಾರೆ, ಪ್ರಾಯಶಃ ಅದರಲ್ಲಿ ಪ್ರತಿಶತ 90ರಷ್ಟು ಜನ ಏನು ಕರ್ನಾಟಕ ಖ್ಯಾತಿಯನ್ನು ಪಡೆದಿದ್ದಾರೆ ಅವರೆಲ್ಲ ಮನೆ ಕವಿಗೋಷ್ಠಿಯಿಂದ ಬೆಳೆದು ಬಂದವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ, ಅಭಿಮಾನ ಅನಿಸ್ತದೆ. ಇವತ್ತು ನಾವು ಒಂದು ಕೃತಿಯನ್ನು ವಿಮರ್ಶೆ ಮಾಡ್ತಾ ಇದ್ದೀವಿ. ಶ್ರೀಮತಿ ರೂಪಾ ಹಾಸನ್ನವರ ಕೃತಿಯನ್ನು ವಿಮರ್ಶೆ ಮಾಡ್ತಾ ಇದ್ದೀವಿ. ರೂಪಾ ಹಾಸನ್ನವರು ಕೂಡ ಈ ಮನೆ ಕವಿಗೋಷ್ಠಿಯ ಕೂಸು ಈಗ ಬೆಳೆದು ದೊಡ್ಡವರಾಗಿದ್ದಾರೆ. ಅದೇ ರೀತಿ ಬೇರೆ ಬೇರೆ ನನ್ನ ಸಹೋದರರು ಕರ್ನಾಟಕದ ಉದ್ದ ಅಗಲಕ್ಕೆ ಹರಡಿಕೊಂಡು ಖ್ಯಾತಿಯನ್ನು ಪಡೆದಿದ್ದಾರೆ. ಅಂಥ ಒಂದು ನಿರಂತರವಾದಂಥ ಒಂದು ಸಂಸ್ಥೆ ಮನೆ ಕವಿಗೋಷ್ಠಿ. ಇದರ ವಿಶಿಷ್ಟತೆ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ಒಂದು ನಿಯಮಿತವಾದಂಥ ಸದಸ್ಯತ್ವ ಅಥವಾ ಒಂದು ಟ್ರಸ್ಟು ಈ ಥರ ಏನೂ ಇಲ್ಲ. ಹಣಕಾಸಿನ ವ್ಯವಹಾರ ಇಲ್ಲ. ಹಣಕಾಸಿನ ವ್ಯವಹಾರ ಇಲ್ಲದೆ ನಿಯತವಾದಂಥ ಸದಸ್ಯರು, ಅಧ್ಯಕ್ಷರು ಇಲ್ಲದೆ ಸತತವಾಗಿ ನಡೆದುಕೊಂಡಿರುವಂಥ ಹೆಮ್ಮೆ ಮನೆ ಕವಿಗೋಷ್ಠಿಗಿದೆ. ಮನೆ ಕವಿಗೋಷ್ಠಿ ನಿರಂತರವಾಗಿ ನಡೀಲಿ ಅಂತ ಒಬ್ಬ ಹಿರಿಯ ಸದಸ್ಯನಾಗಿ ನಾನು ಅದನ್ನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಮನೆ ಕವಿಗೋಷ್ಠಿಯ ಮೂಲ ಉದ್ದೇಶ ಅಂದರೆ ಹೊಸ ಕವಿಗಳನ್ನು, ಸಾಹಿತಿಗಳನ್ನು, ವಿಮರ್ಶಕರನ್ನು ಹುಟ್ಟಾಕ್ತಕ್ಕಂಥದ್ದು ಮತ್ತು ಅವರ ಕೃತಿಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ವಿಮರ್ಶೆ ಮಾಡ್ತಕ್ಕಂಥದ್ದು ಮೂಲ ಉದ್ದೇಶ ಆಗಿರತಕ್ಕಂಥದ್ದು. ಇದು ಜನ್ಮ ತಾಳಿ ಆಗಲೇ 22 ವರ್ಷಗಳು ಮುಗಿದಿದೆ. ಸತತವಾಗಿ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಪ್ರಾಯೋಜಕತ್ವದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಪಡೆಸೂರವ್ರು ಹೇಳಿದಾಗೆ ಯಾವುದೇ ಆರ್ಥಿಕವಾದಂತಹ ಲೆಕ್ಕಾಚಾರಗಳಿಲ್ಲ. ಈ ಮನೆ ಕವಿಗೋಷ್ಠಿಗೆ ಬಾಗಿಲೇ ಇಲ್ಲ. ಯಾವಾಗಲೂ ಬಾಗಿಲು ತೆರೆದಿರ್ತದೆ. ಹೋಗುವವರು ಹೋಗಬಹುದು, ಬರುವವರು ಬರಬಹುದು. ಬರುವವರಿಗೂ ಸ್ವಾಗತ, ಹೋಗೋರಿಗೂ ಗುಡ್ ಬೈ. ಇಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಡಚಣೆ ಇಲ್ಲ. ಈ ಮನೆ ಕವಿಗೋಷ್ಠಿಯಿಂದ ಭಾಳಷ್ಟು ಯುವ ಕವಿಗಳು ಹುಟ್ಟುಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ. ಅದರಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕೀರ್ತಿಯನ್ನು ಪಡೆದಂಥ ಕವಿಗಳು ಇದ್ದಾರೆ. ಅವರೆಲ್ಲರೂ ಸಹ ಮನೆ ಕವಿಗೋಷ್ಠಿಯ ಕೂಸು ಅಂತ ಹೇಳೋದಕ್ಕಿಂತ ಒಂದು ಬೇಸಾಗಿ ಇದನ್ನು ತೆಗೆದುಕೊಂಡು ಅಲ್ಲಿ ಬರೆದಿದ್ದಾರೆ, ಬೆಳೆದಿದ್ದಾರೆ. ಅದಕ್ಕೆ ಮನೆ ಕವಿಗೋಷ್ಠಿ
ಹಿಂದೂ ಸಹಕಾರ ಕೊಟ್ಟಿದೆ. ಮುಂದೆಯೂ ಸಹ ಹೊಸಬರಿಗೆ ಸ್ವಾಗತ. ಅವರ ಕೃತಿಯನ್ನು ಕೊಟ್ಟು ನಾವು ಎಷ್ಟೇ ಜನ ಬರಲಿ, ನಮಗೆ ಜನ ಮುಖ್ಯ ಅಲ್ಲ, ಆಸಕ್ತರು ಮುಖ್ಯ. ಅವ್ರ ಕೃತಿಯನ್ನು ಬಿಡುಗಡೆ ಮಾಡಿಕೊಡ್ತೀವಿ, ಮತ್ತು ಅವರ ವಿಮರ್ಶೆ ಮಾಡಿಕೊಡ್ತೀವಿ. ಅವರಿಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸಿ, ಇಲ್ಲಿ ಯಾರು ಮನೆಗೆ ಕರೆದು ಸಂತೋಷವಾಗಿ ತಮ್ಮ ಪ್ರಯೋಜಕತ್ವವನ್ನು ಕೊಡ್ತಾರೋ, ಇಲ್ಲಿ ತನಕ ಕೊಟ್ಟಿದ್ದವರು ಅವರೆಲ್ಲರಿಗೂ ಸಹ ನಾನು ಈ ಮನೆ ಕವಿಗೋಷ್ಠಿ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ನಮಸ್ಕಾರವನ್ನು ಸಲ್ಲಿಸ್ತೇನೆ. ಅವರೆಲ್ಲರಿಗೂ ಸಹ ನಮಸ್ಕಾರ. ಇಲ್ಲಿವರೆಗೂ ಎಷ್ಟು ಮನೆ 22 ವರ್ಷ ಅಂದರೆ 22 ವರ್ಷ ಅಂದರೆ 88 ಮುಗಿದಿದೆ. 288 ಮುಗಿದಿದೆ ಸತತವಾಗಿ. ಈಗ ಕೊರೋನಾದ ಒಂದು ಇದರಲ್ಲಿ ಸ್ವಲ್ಪ ದಿವಸ ಅದು ನಿಂತು ಹೋಗಿತ್ತು, ಮತ್ತು ಈಗ ಪ್ರಾರಂಭ ಆಗ್ತಾ ಇದೆ. ಇಷ್ಟಲ್ಲ, 30-40 ಜನ ಬರ್ತಾಯಿದ್ರು. ಈಗ ಸ್ವಲ್ಪ, ಈಗ ಮೊನ್ನೆ ಇದು 3ನೇ ಕಾರ್ಯಕ್ರಮ, ಸ್ವಲ್ಪ ಜನ ಕಡಿಮೆ ಆಗ್ತಾಯಿದ್ದಾರೆ. ಮುಂದೆ ಬಂದಾಗಿ ಜನ ಸೇರ್ತಾರೆ ಅಂತಕ್ಕಂಥ ಒಂದು ಆಶಯ ಇದೆ, ನಮಗೆ ಬೆಳೀತಾ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ಪ್ರಾಯೋಜಕರು ಇವ್ರ ಜೊತೆ ಮಾತಾಡಿ. ಇಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನ ಭೇದ ಇಲ್ಲದಲೇ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇದೆ. ಹಾಗೆ ನಾನು ಈ ಬಾರಿ ರೂಪಾ ಹಸನ್ ಅವರ ಕೃತಿ ಒಂದು ನಿಸ್ಸಂತಿನೆಲೆಯಲ್ಲಿ ಅದನ್ನು ಭಾರತೀ ದೇವಿಯವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆ ಒಂದು ಪರಿಚಯವನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇರೋದು ನನಗೆ ಸಂತೋಷ ಅಂತ ಹೇಳಿ, ತಾವೆಲ್ಲರೂ ನನ್ನ ಕರೆಗೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಸ್ವಾಗತ ಜೊತೆಗೆ ವಂದನೆಯನ್ನು ಹೇಳ್ತೀನಿ. ಭಾರತಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೂ ತುಂಬ ಇಷ್ಟದ ಪದ್ಯ ಇದು. ಹೀಗೆ ಸುಮ್ಮನೆ ಜೊತೆಯಾಗಿ ಹರಿಯುತ್ತಾ ಸಾಗುವ ಹಂತ ತಲುಪುವುದೆಂದರೆ ಸುಲಭದ ಮಾತಲ್ಲ. ತುಂತುರಾಗಿ ಪ್ರತಿ ಕಣವೂ ಒಂದರೊಳಗಿನ್ನೊಂದು ಆವರಿಸಿಯೂ ಕಾವಿಲ್ಲ, ಬಿಸಿಯಿಲ್ಲ, ಬಿಸುಪಿಲ್ಲ, ಸದಾ ತಂಪು ತನು. ತಣ್ಣನೆ ಮರಳ ತೆಕ್ಕೆಯೊಳಗೆ ಒಂದಿನಿತೂ ಖಾಲಿ ಉಳಿಯದಂತೆ ತುಂಬಿಕೊಡುತ್ತಾ ಅರಳುತ್ತಲೇ ಇರುವ ಘಟ್ಟ ತಲುಪಿಕೊಡುವುದು. ಆತುರ, ಕಾತರ, ರೋಮಾಂಚನ, ಉತ್ಕಟತೆ ಎಲ್ಲವೂ ಲೀನ ಮೌನದಲ್ಲಿ. ಉಳಿದದ್ದು ಲೆಕ್ಕಕ್ಕೆ ಸಿಕ್ಕುವುದಿಲ್ಲ. ಆದರೂ ಅದೆಷ್ಟೊಂದು ಉಕ್ಕುತ್ತದಲ್ಲ. ಸುಮ್ಮನಾದರೂ ಒಂದರಿಂದೊಂದು ಆವರಿಸುವ ನೀರ ಹನಿಯೊಡನೆ ಚಿನ್ನಾಟದಲ್ಲೇ ಇದೇನು ಒಂದು ಜೀವವೋ ಎರಡೋ ಸೇರುವುದೆಲ್ಲಿಯೋ. ಇತ್ತ ಮರಸಾಲು, ಅತ್ತ ಚಿಲಿಪಿಲಿ ದಂಡು, ಉದ್ದಕ್ಕೆ ಅನವರತ ಹರಿಯುತ್ತಲೇ ಇರುವ ನೀರ ಮೈಗೆ ನಾಲಿಗೆ ಚಾಚಿ ಹೀರುವ ರಾಶಿ ರಾಶಿ ಕ್ರಿಮಿ, ಕೀಟ, ಜೀವ, ಜಂತು, ಹುಳು, ಹುಪ್ಪಟೆ ಜೀವಂತಿಕೆಗೆ ಈ ಪುಳಕವೇ ಜೀವ. ಅವನಿಯಲ್ಲಿ ಬಿಸಿಲೊಡೆದ ಪ್ರತಿ ರೋಮದ ಎಳೆಯಲ್ಲೂ ಎರಡೊಂದಾಗಿ ಬೆವರಿಟ್ಟ ಮುತ್ತಿನ ಹನಿಗಳು. ನದಿಯ ಸಪ್ಪೆ ತಿಳಿ ನೀರೊಂದಿಗೆ ಬೆರೆತು ಉಪ್ಪುಪ್ಪು. ಇದೇ ನಿಜದ ರುಚಿಯೇ? ಗಾಳಿಯೂ ಹನಿ ತುಂಬಿದ ಭಾರಕ್ಕೆ ಬಸಿರಾಗಿ ಹರಿವ ನೀರಲ್ಲೇ ಅನುಕ್ಷಣ ಹೆರಿಗೆ. ನದೀಜಗಳ ಜನನಕ್ಕೆ ತೊಟ್ಟಿಲು, ಲಾಲಿ, ಮಡಿಲು, ಲೆಕ್ಕವಿರದಷ್ಟೊಂದು ಕಂದಮ್ಮಗಳು ಜೀವ ಪಡೆದಿವೆ ಇಳೆಯೊಳಗೆ. ಹಗಲುಗಳು ರಾತ್ರಿಗಳಿಗೆ ಕಣ್ಣು ನೀಡಿ, ರಾತ್ರಿಗಳನ್ನು ಹಗಲಿನ ತೋಟಕ್ಕೆಯಲ್ಲಿ ಬಚ್ಚಿಟ್ಟು, ನಕ್ಷತ್ರಗಳು ಹೂಗಳ ಕುಲುಕುಲು ನಗುವಿನ ಪೈಪೋಟಿಯಲ್ಲಿ ಹುಟ್ಟುತ್ತವೆ. ಹಗಲು ഇരുಳು ತನ್ನಷ್ಟಕ್ಕೆ ಕೊರೆದುಕೊಳ್ಳುತ್ತವೆ. ಜೀವ ಸಂಕುಲವೇ ತಮಗೆ ತಾವೆ. ನದಿ ಹರಿಯಷ್ಟೂ ದೂರ ಬೆಳಕು ಕತ್ತಲ ಕಣ್ಣ ಮುಚ್ಚಲೆ. ನದಿ ಹರಿವಷ್ಟೂ ದೂರ ಬೆಳಕು ಕತ್ತಲ ಕಣ್ಣು ಮುಚ್ಚಲೆ. ಕಂಬರು ಕಣ್ಬಾರ ಕತ್ತೇರಿ ಜುಡು 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 ಹರಿಯುತ್ತಲೇ ಇರುವುದು ಹೀಗೆ ನದಿಯೊಂದಿಗೆ ನದಿಯಾಗಿ. ಯಾನವೋ ಗಮ್ಯವೋ ಯಾವುದೂ ಲೆಕ್ಕಕ್ಕಿಲ್ಲ. ಯಾನವೋ ಗಮ್ಯವೋ ಯಾವುದೂ ಲೆಕ್ಕಕ್ಕಿಲ್ಲ. ಸಾಂಗತ್ಯದ ಉಸಿರುಗಳ ಮಿಳಿತವೊಂದೇ ಉಳಿದದ್ದು ಕೊನೆಗೂ. ಸಾಂಗತ್ಯದ ಉಸಿರುಗಳ ಮಿಳಿತವೊಂದೇ ಉಳಿದದ್ದು ಕೊನೆಗೂ. ನಮಸ್ಕಾರ.